ಎರಡು ಸಹೋದರರು ಸುರೇಶ್ ಮತ್ತು ದಿನೇಶ್ ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಕೊಯ್ಲು ಹಬ್ಬದ ದಿನ ಇಬ್ಬರು ದೇವರನ್ನು ಸಂತೋಷಪಡಿಸಲು ಬಯಸಿದರು. ಸುರೇಶ್ ದೇವಾಲಯಕ್ಕೆ ಹಣ್ಣುಗಳ ದೊಡ್ಡ ಬುಟ್ಟಿಯನ್ನು ಅರ್ಪಣೆಯಾಗಿ ತಂದನು. ಅವನು ಯೋಚಿಸಿದನು, ನಾನು ಹೆಚ್ಚು ಕೊಟ್ಟರೆ ದೇವರು ಖಂಡಿತವಾಗಿ ಸಂತೋಷ ಪಡುತ್ತಾರೆ. ದಿನೇಶ್ ಮತ್ತೊಂದೆಡೆ ರಸ್ತೆಯಲ್ಲಿ ಬೆಂಕಿ ಕಡ್ಡಿಗಳ ಭಾರವಾದ ಹೊರೆಯನ್ನು ಹೊತ್ತುಕೊಂಡು ಹೋಗುತ್ತಿರುವ ಹಿರಿಯ ವ್ಯಕ್ತಿಯನ್ನು ಹೆಣಗಾಡುತ್ತಿರುವುದನ್ನು ನೋಡಿದನು. ಅವನು ನಿಲ್ಲಿಸಿ ಆ ಮನುಷ್ಯನಿಗೆ ಅದನ್ನು ಮನೆಗೆ ಸಾಗಿಸಲು ಸಹಾಯ ಮಾಡಿದನು ಮತ್ತು ಅವನಿಗೆ ತಿನ್ನಲು ಆಹಾರವನ್ನು ಕೊಟ್ಟನು. ಆ ರಾತ್ರಿ ಅವರ ಅಜ್ಜ ಹೇಳಿದರು, ನೀವಿಬ್ಬರು ಇಂದು ಏನೋ ಕೊಟ್ಟಿದ್ದೀರಿ, ಆದರೆ ನೆನಪಿಡಿ, ದೇವರು ಸುರೇಶ್ನ ಹಣ್ಣುಗಳ ಬುಟ್ಟಿಗಿಂತ ದಿನೇಶನ ದಯೆ ಮತ್ತು ನ್ಯಾಯದ ಕ್ರಿಯೆಯಲ್ಲಿ ಹೆಚ್ಚು ಸಂತೋಷ ಪಡುತ್ತಾರೆ. ಸರಿಯಾಗಿ ಮತ್ತು ನ್ಯಾಯವಾಗಿ ವಾಸಿಸುವುದು ಭಗವಂತನಿಗೆ ಅತ್ಯುತ್ತಮ ಅರ್ಪಣೆ. ಸುರೇಶ್, ನಿಜವಾದ ಪೂಜೆಯು ಕೇವಲ ವಸ್ತುಗಳನ್ನು ಕೊಡುವುದಲ್ಲ, ಬದಲಾಗಿ ಸರಿಯಾಗಿ ವಾಸಿಸುವುದು ಎಂದು ಅರ್ಥ ಮಾಡಿಕೊಂಡನು. ಪಾಠ: ದೇವರು ಸಹಾಯ ಮಾಡುವುದು, ನ್ಯಾಯವಾಗಿರುವುದು ಮತ್ತು ಒಳ್ಳೆಯದನ್ನು ಮಾಡುವುದು, ಇಂತಹ ಸರಿಯಾದ ಕ್ರಿಯೆಗಳಲ್ಲಿ ಹೊರಗಿನ ಬಲಿಗಳಿಗಿಂತ ಹೆಚ್ಚು ಸಂತೋಷ ಪಡುತ್ತಾರೆ. ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯೆಹೋವನಿಗೆ ಇಷ್ಟ. ಜ್ಞಾನೋಕ್ತಿಗಳು 21:3.